ಹಲೋ ವೀಕ್ಷಕರೇ, ಇವತ್ತು ಮನೆಯಲ್ಲೇ ಹೇಗೆ ಮಸಾಲಾ ರೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. 2 ಕಪ್ಪು ಅಕ್ಕಿ, 3 ಟೇಬಲ್ ಸ್ಪೂನ್ ಎಣ್ಣೆ, ಜೊತೆಗೆ ಈ ಎಲ್ಲ ಬೇಳೆಗಳು, ಕಟ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ ಮತ್ತೆ ಮಸಾಲಾ ಐಟಮ್ಸ್, ಜೊತೆಗೆ ಉಪ್ಪು, ಅರಿಶಿಣ. ಈಗ ಮೊದಲು ಈ ಮಸಾಲಾನ ಒಂದ್ಸಲ ಕುಟ್ಕೋಬೇಕು, ಸಣ್ಣದಾಗಿ ಪೇಸ್ಟ್ ರೀತಿಯಲ್ಲಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ ಕಾಸಕ್ಕಿಡಿ. ಆದಮೇಲೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತೆ ಶೇಂಗಾನ ಹಾಕಿ. ಇದ್ರ ಜೊತೆಗೆ ಕಲುವ ಪತ್ರಿ, ಈರುಳ್ಳಿ ಮತ್ತು ಮೆಣಸಿನಕಾಯಿ, ಕರಿಬೇವನ್ನ ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ನಿಮಿಷ ಆದಮೇಲೆ ಟೊಮ್ಯಾಟೋನ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಸ್ವಲ್ಪ ಸಮಯ ಆದಮೇಲೆ ಎಲ್ಲ ಬೇಳೆಗಳನ್ನು ಒಂದ್ಸಲ ಹಾಕಿ 7 ನಿಮಿಷದ ನಂತರ ಆಲೂಗಡ್ಡೆ ಮತ್ತು ಸೌತೆಕಾಯಿಯನ್ನು ಹಾಕಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿ. ಅದಾದಮೇಲೆ ಮಸಾಲ, ಅರಿಶಿಣ, ಮನೆಯಲ್ಲೇ ಮಾಡಿರೋ ಖಾರುಪ್ಪು ಅಥವಾ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಇದಕ್ಕೆ 5 ಕಪ್ಪಷ್ಟು ನೀರನ್ನು ಹಾಕಿ ಕೊತ್ತಂಬರಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಈ ನೀರನ್ನು 3 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ನಂತರ ಇದಕ್ಕೆ 2 ಕಪ್ನಷ್ಟು ಅಕ್ಕಿನ ಹಾಕಿ. ಒಂದ್ಸಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಕುಕ್ಕರ್ನ ಕ್ಲೋಸ್ ಮಾಡಿ. ಈ ವಿಜಿಲ್ನ 3 ಸಲ ಇದೇ ಪ್ರೊಸೆಸ್ನ ರಿಪೀಟ್ ಮಾಡಿ. ಸೊ ಫೈನಲಿ ನಮ್ಮ ಚಿತ್ರಾನ್ನ ಮಸಾಲಾ ರೈಸ್ ವಾವ್ ಟೇಸ್ಟಿ, ಸವಿಯಲು ಸಿದ್ಧ. ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀವಿ. ಧನ್ಯವಾದಗಳು.